ನಮಸ್ತೆ ಎಲ್ಲರಿಗೂ ರೆನ್ ಅಪ್ಲೋಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, yesterday we have learned about how to organize a data or how to record some set of sequences ಮತ್ತು ಹೇಗೆ ರನ್ ಮಾಡೋದು ಅನ್ನೋದನ್ನು ಓದ್ಕೊಂಡಿದ್ವಿ. ಸೊ ಟುಡೇ we can learn about we can start a chapter 6 that is linking spreadsheet data. ಸೊ ಏನಕ್ಕೆ ಲಿಂಕ್ ಮಾಡಬೇಕು ಸ್ಪ್ರೆಡ್ಶೀಟ್ ಡೇಟಾನ? ಫಾರ್ ಎಕ್ಸಾಂಪಲ್, ಸಮ್ ಸ್ಟೂಡೆಂಟ್ಸ್ ವಿಲ್ ಬಿ ಸ್ಕೋರ್ಡ್ ಸಮ್ ಮಾರ್ಕ್ಸ್ ಇನ್ ಟರ್ಮ್ 1, ಟರ್ಮ್ 2 ಆ್ಯಂಡ್ ಟರ್ಮ್ 3. ಸೊ ಮೂರು ಟರ್ಮ್ಸಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನು ನಾವು ಒಂದು ಕನ್ಸಾಲಿಡೇಟ್ ಅಂದರೆ ಒಂದೇ ಶೀಟ್ಗೆ ಲಿಂಕ್ ಮಾಡಬೇಕು ಅಂದರೆ, ಒಂದೇ ವರ್ಕ್ ಬುಕ್ಗೆ ತರಬೇಕು ಅಂದರೆ, ಬೇರೆ ಬೇರೆ ಸೆಕ್ಷನ್ ಡಾಟಾನ ಒಂದೇ ವರ್ಕ್ ಬುಕ್ಗೆ ತರಬೇಕು ಅಂದರೆ ನಾವೇನು ಮಾಡಬೇಕು? ಡಾಟಾನ ಲಿಂಕ್ ಮಾಡಬೇಕು. ಸೊ ಡಾಟಾನ ಹೇಗೆ ಲಿಂಕ್ ಮಾಡೋದು ಅನ್ನೋದನ್ನು ನಾವು ಈ ಲೆಸನ್ಸಲ್ಲಿ ನೋಡೋಣ. ಸೆಟ್ಟಿಂಗ್ ಅಪ್ ಮಲ್ಟಿಪಲ್ ಶೀಟ್ಸ್, ಮಲ್ಟಿಪಲ್ ಶೀಟ್ನ ಹೇಗೆ ಸೆಟ್ ಮಾಡೋದು. ಸೊ ಲಿಬ್ರೆ ಆಫೀಸ್ ಕ್ಯಾಲ್ಕ್ ವರ್ಕ್ ಮಾಡ್ತಿದ್ವಲ್ಲ, ಸೊ ಡೈರೆಕ್ಟ್ಲಿ ಗೋ ಟು ಸರ್ಚ್ ಆರ್ ಎಲ್ಸ್ ನೋಡಿ, ನಾವು ಸ್ಟಾರ್ಟಿಗೆ ಹೋಗಿ ಇಲ್ಲಿ ಆಲ್ ಆ್ಯಪ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಸ್ಟ್ರೈಟ್ ಅವೇ ವಿ ಹ್ಯಾವ್ ಟು ಮೂವ್ ಟು ಎಲ್ಲಲ್ಲಿ ಲಿಬ್ರೆ ಆಫೀಸ್ ಪ್ಯಾಕೇಜ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನಾವು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಆ್ಯಪ್ ವಿಲ್ ಗೆಟ್ ಓಪನ್. ಸೊ ಈಗ ಮಲ್ಟಿಪಲ್ ಶೀಟ್ಸ್ನ ಹೆಂಗೆ ತೊಗೊಳ್ಳೋದು? ಇವಾಗ ಫಾರ್ ಎಕ್ಸಾಂಪಲ್ ಈಗ ಸ್ಟೂಡೆಂಟ್ ನೇಮ್ ಶೀಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟೂಡೆಂಟ್ ನೇಮ್, ಟರ್ಮ್ 1 ಮಾರ್ಕ್ಸು, ಓಕೆ ಟರ್ಮ್ 1 ಮಾರ್ಕ್ಸು, ಸಾರಿ ಇಂಡಿವಿಜುವಲ್ ಸಬ್ಜೆಕ್ಟ್ಸು ಮಾಡ್ಕೊಬೇಕಲ್ವಾ. ಟರ್ಮ್ 1 ಮಾರ್ಕ್ಸ್ ಇದು ಕನ್ನಡ, ಇಂಗ್ಲೀಷ್, IT ಮಾರ್ಕ್ಸ್. ಸ್ಟೂಡೆಂಟ್ ನೇಮ್ ಏನು? ಅರುಣ್, ಮನು. ಓಕೆ, ಸೊ ಕನ್ನಡ ಮಾರ್ಕ್ಸ್ ವಿಲ್ ಬಿ 50 ಅಂದ್ಕೊಳ್ಳಿ ಔಟ್ ಆಫ್ 80. ಇಂಗ್ಲೀಷ್ 48. IT there will be practical, ಸೊ ಸ್ಕೋರ್ ಚೆನ್ನಾಗಾಗತ್ತಲ್ವ ನಮ್ಮದು. ಸೊ 75 ಅಂತೇಳಿ ತಗೋಣ. ಅರುಣ್ ಮಾರ್ಕ್ಸು 60, 52, 80. ಮನು ಮಾರ್ಕ್ಸ್ ಅಪ್ಡೇಟ್ ಮಾಡೋಣ. 79, 75, 95. ಓಕೆ, ಸೊ ಈ ಥರ ಮಾರ್ಕ್ಸ್ ಅಪ್ಡೇಟ್ ಮಾಡಿದ್ರೆ ಸೇಮ್ ಡೇಟಾನ ಕಾಪಿ ಮಾಡಿ ಇನ್ನೊಂದು ಶೀಟ್ ಇನ್ಸೆಟ್ ಮಾಡಬೇಕಲ್ಲ. ನಾವು ಬಂದು ಲೆಫ್ಟ್ ಕಾರ್ನರಲ್ಲಿ ಪ್ಲಸ್ ಐಕಾನ್ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನಾವೇನು ಮಾಡ್ಬೋದು? ಶೀಟ್ನ ಆ್ಯಡ್ ಮಾಡ್ಬೋದು. ಆರ್ ಶೀಟ್ ಅಂತೇಳಿ ಮೆನು ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದು ನಾವು ಇನ್ಸರ್ಟ್ ಶೀಟ್ ಅಂತೇಳಿ ಆಪ್ಷನ್ ಇದೆಯಲ್ಲ, ಇದು ಕ್ಲಿಕ್ ಮಾಡಿದ್ರೆ ಇನ್ಸರ್ಟ್ ಶೀಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಬಿಫೋರ್ ಕರೆಂಟ್ ಶೀಟ್ ಮಾಡಬೇಕಾ ಆರ್ ಆಫ್ಟರ್ ಕರೆಂಟ್ ಶೀಟ್ ಮಾಡಬೇಕಾ? ಆಫ್ಟರ್ ಕರೆಂಟ್ ಶೀಟ್ ಅಂತ ಕೊಡ್ತೀನಿ. ಎಷ್ಟು ನಂಬರ್ ಆಫ್ ಶೀಟ್ಸು? 2 ನಂಬರ್ ಆಫ್ ಶೀಟ್ಸ್ ಅಂತೇಳಿ ಕೊಡ್ತೀನಿ. ಸೊ 1 ನಂಬರ್ ಆಫ್ ಶೀಟ್ ಕೊಟ್ಟರೆ ನಾವು ನೇಮ್ ಟೈಪ್ ಮಾಡ್ಬೋದು. ಸೊ ಶೀಟ್ 2ನ ಟರ್ಮ್ 2 ಅಂತೇಳಿ ನಾನು ಟೈಪ್ ಮಾಡ್ತೀನಿ. ಓಕೆ, ಸೊ ಟರ್ಮ್ 2 ಅಂತ ಬಂತು. ಸೊ ಇಲ್ಲಿ ಎಡಿಟ್ ಮಾಡಬೇಕಲ್ವ, ಡಬಲ್ ಕ್ಲಿಕ್ ಮಾಡಿದ್ರೆ ರೀನೇಮ್ ಶೀಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಟರ್ಮ್ 1 ಮಾರ್ಕ್ಸ್ ಅಂತೇಳಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಶೀಟ್ ಇನ್ಸೆಟ್ ಆಗಬೇಕಲ್ಲ, ಸೇಮ್ ಇದೇ ಡಾಟಾನ ಪೇಸ್ಟ್ ಮಾಡ್ತೀನಿ. ಸ್ವಲ್ಪ ವೇರಿಯೇಷನ್ ಮಾಡ್ತೀನಿ. 50 ಇದು 55, 50, 79, ಓಕೆ 68, 48, 80, 89 ಅರುಂದು 80, 78, 96. ಓಕೆ, ಈ ಥರ ಮಾರ್ಕ್ಸ್ನ ಅಪ್ಡೇಟ್ ಮಾಡಿದೆ. ನೆಕ್ಸ್ಟು ಥರ್ಡ್ ಶೀಟಲ್ಲಿ ನಾವೇನು ಮಾಡಬೇಕು? ಈಗ 2 ಶೀಟಲ್ಲಿ ಡಾಟಾ ಇರೋದನ್ನು ಸೇಮ್ ಶೀಟಲ್ಲಿ
ಸೇಮ್ ವರ್ಕ್ ಬುಕ್ಕಲ್ಲಿ ನಾವು ಇನ್ನೊಂದು ಶೀಟ್ ಓಪನ್ ಮಾಡ್ಕೊಳ್ಳೋಣ. ಶೀಟ್ ಹೋಗಿ ಆರಲ್ಸ್ ನೀವು ಪ್ಲಸ್ ಮಾರ್ಕಿಗೆ ಹೋಗಿ ಕ್ಲಿಕ್ ಮಾಡಿಕೊಂಡ್ರೆ ನ್ಯೂ ಶೀಟು ಇನ್ಸರ್ಟ್ ಆಗಿಬಿಡುತ್ತೆ. ಸೊ ನ್ಯೂ ಶೀಟಿಗೆ ನಾವು ಲಿಂಕಿಂಗ್ ಡೇಟಾ ಅಂತೇಳಿ ನೇಮ್ ಕೊಡ್ತೀನಿ. ಲಿಂಕಿಂಗ್ ಡೇಟಾ. ಓಕೆ, ಇಲ್ಲಿ ಕಾಲಮ್ ಇದು ಹೆಡ್ಡಿಂಗ್ ಕಾಲಮ್ ಇರೋದು ಮತ್ತು ಹೆಡ್ಡಿಂಗ್ ರೋ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊತೀನಿ. ಸೊ ಸೇಮ್ ಅಲ್ವಾ, ಎರಡು ಶೀಟಲ್ಲೂ ಸೇಮ್ ಸಬ್ಜೆಕ್ಟ್ಸು ಸೇಮ್ ನೇಮ್ ವಿಲ್ ಬಿ ದೇರ್. ಸೊ ಅದಕ್ಕೆ ನಾನು ಇದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ಈಗ ನಮಗೇನಾಗಬೇಕು, ಸಿ ಕ್ರಿಯೇಟಿಂಗ್ ರೆಫರೆನ್ಸ್ ಟು ಅದರ್ ಶೀಟ್ಸ್ ಬೈ ಯೂಸಿಂಗ್ ಕೀಬೋರ್ಡ್ ಆ್ಯಂಡ್ ಮೌಸ್. ನಾವಿವಾಗ ಏನು ಮಾಡ್ತಾ ಇದ್ದೀವಿ, ಈ ಡಾಟಾನ ರೆಡಿ ಆಯ್ತಲ್ವಾ, ಡಾಟಾ ರೆಡಿ ಆದಮೇಲೆ ಹೆಂಗೆ ನಾವು ಲಿಂಕ್ ಮಾಡ್ಬೋದು, ಬೇರೆ ಶೀಟ್ನ ರೆಫರ್ ಮಾಡ್ಬೋದು ಅಂತೇಳಿ ಓನ್ಲಿ ಬೈ ಯೂಸಿಂಗ್ ಕೀಬೋರ್ಡ್ ಆ್ಯಂಡ್ ಮೌಸು ನಾವು ಹೆಂಗೆ ರೆಫರ್ ಮಾಡ್ತೀವಿ ಅದರ್ ಶೀಟ್ಸ್ನ ಅಂತೇಳಿ. ಅಂದರೆ ಬೇರೆ ಶೀಟ್ಸ್ ಡೇಟಾನ ಒಂದು ಶೀಟಿಗೆ ಕನ್ಸಾಲ್ಡೇಟ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಶೀಟ್ಸ್ ಇದಾವಲ್ಲ, ಟರ್ಮ್ 1 ಶೀಟ್ ಡೇಟಾ ಬೇರೆ ಇದೆ, ಟರ್ಮ್ 2 ಶೀಟ್ ಡೇಟಾ ಬೇರೆ ಇದೆ. ಸೊ ಲಿಂಕಿಂಗ್ ಡೇಟಾದಲ್ಲಿ ನಾನು ಏನು ಮಾಡಬೇಕು, ಅವೆರಡೂ ಮಾರ್ಕ್ಸ್ನ ಆ್ಯಡ್ ಮಾಡಿ ಆವ್ರೇಜ್ ಇಡಬೇಕು. ಅವೆರಡು ಟರ್ಮ್ 1 ಟರ್ಮ್ 2 ಮಾರ್ಕ್ಸ್ ಆವ್ರೇಜ್ ಇಡಬೇಕು ಅಂತ ಹೇಳಿದ್ರೆ ಎರಡೂ ಶೀಟ್ನ ಲಿಂಕ್ ಮಾಡಬೇಕು. ಸೊ ಎರಡೂ ಶೀಟ್ನ ರೆಫರ್ ಮಾಡಬೇಕು ಅಂದರೆ ಯಾವ್ಯಾವ ರೀತಿ ಮಾಡ್ಬೋದು, ಒಂದು ರೀತಿ ಏನು ಅಂದರೆ ಕೀಬೋರ್ಡ್ ಮತ್ತು ಮೌಸ್ ಯೂಸ್ ಮಾಡಿ ನಾವು ವರ್ಕ್ ಮಾಡ್ಬೋದು. ಸೊ ಅದನ್ನು ಯಾವ ರೀತಿ ಅನ್ನೋದನ್ನು ಕಲ್ತ್ಕೊಳ್ಳೋಣ. ರೋಲ್ ನಂಬರ್ ಇದೆಲ್ಲ ಕಾಪಿ ಮಾಡಿದ್ವಲ್ಲ, ಸೊ ನಾವು ಫಾರ್ಮುಲಾ ಬರೀಬೇಕಾದ್ರೆ ಏನು ಮಾಡ್ತೀವಿ, ಕ್ಯಾಲ್ಕಲ್ಲಿ ಈಸ್ ಈಕ್ವಲ್ ಟು ಟೈಪ್ ಮಾಡ್ತೀವಿ. ಈಸ್ ಈಕ್ವಲ್ ಟು ನಾವಿವಾಗ ಏನು ಮಾಡಬೇಕು, ಎರಡು ಶೀಟ್ ಡೇಟಾನ ಟರ್ಮ್ 1 ಶೀಟ್ ಡೇಟಾ ಟರ್ಮ್ 2 ಶೀಟ್ ಡೇಟಾನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ ಆವ್ರೇಜ್ ಬರುತ್ತೆ ಅಲ್ವಾ. ಸೊ ಏನು ಮಾಡೋಣ, ಸಮ್ ಆಫ್ ಅಂತೇಳಿ ಮಾಡಿ ಟರ್ಮ್ 1 ಶೀಟಿಗೆ ಹೋಗಿ ಕನ್ನಡ ಎಲ್ಲಿರುತ್ತೆ ಕ್ಲಿಕ್ ಮಾಡೋಣ. ಕನ್ನಡ ಕ್ಲಿಕ್ ಮಾಡಿದ್ವಿ, ಮತ್ತೆ ಲಿಂಕಿಂಗ್ ಪೇಜಿಗೆ ಬಂದು ಕಾಮ ಅಂತ ಹಾಕಿ ಟರ್ಮ್ 2 ಶೀಟಲ್ಲಿ ಕನ್ನಡ ಎಲ್ಲಿದೆ ಕ್ಲಿಕ್ ಮಾಡೋಣ. ಎಗೇನ್ ಲಿಂಕಿಂಗ್ ಡೇಟಾಗೆ ಬಂದು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಡಿವೈಡೆಡ್ ಬೈ 2. ಓಕೆ, ಇವಾಗ ಎಂಟರ್ ಕೊಡ್ತೀನಿ. ನೋಡಿ ಇಲ್ಲಿ ಯಾವ ರೀತಿ ರೆಫರೆನ್ಸ್ ತೊಗೊಂಡಿದೆ, ಡಾಲರ್ ಸಿಂಬಲ್ ಬಂದಿದೆ. ಡಾಲರ್ ಸಿಂಬಲ್ ಆದಮೇಲೆ ಟರ್ಮ್ 1 ಅಂತೇಳಿ ಶೀಟ್ ನೇಮ್ ಬರುತ್ತೆ. ಡಾಟ್ ಯಾವ ಸೆಲ್ ಅದು, B2 ಸೆಲ್ನಲ್ಲಿ ಫಸ್ಟ್ ಶೀಟಲ್ಲಿತ್ತು. B2 ಆದಮೇಲೆ ಇಷ್ಟು ನಾವು ರೆಫರೆನ್ಸ್ ಮಾಡೋದಕ್ಕೆ ಟೈಪ್ ಮಾಡಿದರೂ ಕೂಡ ನಾವು ಟೈಪ್ ಮಾಡ್ಬೋದು. ಕಾಮ ಡಾಲರ್ ಟರ್ಮ್ 2 ಅಲ್ಲಿ B2 ಡೇಟಾ ಅಲ್ವಾ. ಎಂಟರ್ ಕೊಡೋಣ. ಸಿ 52.5 ಆವ್ರೇಜ್ ಬಂತು. ಸೊ ನಾನಿಲ್ಲಿ ಲಿಂಕಲ್ಲಿ ಬಂದು ಫಿಲ್ ಹ್ಯಾಂಡಲ್ ಇದೆಯಲ್ಲ, ಈ ಪ್ಲಸ್ ಮಾರ್ಕ್ ಬರುತ್ತಲ್ಲ, ಕಾರ್ನರ್ ಬಂದರೆ ಈ ಥರ ಪ್ಲಸ್ ಮಾರ್ಕ್ ಬರುತ್ತೆ, ಇದನ್ನು ನಾವು ಫಿಲ್ ಹ್ಯಾಂಡಲ್ ಅಂತೀವಿ. ಜಸ್ಟ್ ಒಂದು ಸರ್ತಿ ನಾವು ಈ ಥರ ಎಲ್ಲ ಲಿಂಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಸಾಕು. ಕೀಬೋರ್ಡ್ ಮೌಸ್ ಯೂಸ್ ಮಾಡಿ ತಾನೇ ನಾನು ಎಲ್ಲ ವರ್ಕ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಇದನ್ನೇ ರೆಫರೆನ್ಸ್ ದ ಡಾಟಾ ಆಫ್ ಶೀಟ್ಸ್ ಥ್ರೂ ಕೀಬೋರ್ಡ್ ಆ್ಯಂಡ್ ಮೌಸ್ ಅಂತೇಳಿ ನಾವು ಕರೆಯೋದು. ಸೊ ಇವಾಗ ನಾನೇನು ಮಾಡ್ತೀನಿ ನೋಡ್ರಿ, ಈಸ್ ಈಕ್ವಲ್ ಟು ಸಮ್ ಬ್ರ್ಯಾಕೆಟ್ ಹಾಕಿ ಟರ್ಮ್ 1 ಡೇಟಾ ಅಲ್ವಾ. ಸೊ ಫಸ್ಟ್ ಏನು ಯೂಸ್ ಮಾಡಬೇಕು, ಡಾಲರ್ ಸಿಂಬಲ್ ಯೂಸ್ ಮಾಡಬೇಕು. ಟರ್ಮ್ 1 ಡೇಟಾ ಡಾಟ್ C2 ಸೆಲ್ಲಲ್ಲಿ ಡೇಟಾ ಇರುತ್ತೆ, ಕಮ ಡಾಲರ್ ಟರ್ಮ್ 2 ಡಾಟ್ ಅಗೈನ್ C2ನಲ್ಲಿ ಇರುತ್ತೆ ಡೇಟಾ. C2 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಡಿವೈಡೆಡ್ ಬೈ 2. ವರ್ಕ್ ಆಗುತ್ತೆ ಅಲ್ವಾ ನೋಡೋಣ. ಎಸ್ 49 ಬಂತು ಅಲ್ವಾ. ಸೊ ಅಗೇನ್ ಫಿಲ್ ಹ್ಯಾಂಡಲ್ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಡ್ರ್ಯಾಗ್ ಮಾಡ್ಬೋದು. ಸೊ ಇಲ್ಲಿನೂ ಫಿಲ್ ಹ್ಯಾಂಡಲ್ ಯೂಸ್ ಮಾಡಿ IT ಮಾರ್ಕ್ಸ್ ಡ್ರ್ಯಾಗ್ ಮಾಡ್ತೀನಿ. ನೋಡಿ ಈ ಥರ ನಾವೇನು ಮಾಡ್ಬೋದು, ಬೇರೆ ಬೇರೆ ಶೀಟಲ್ಲಿರೋ ಡಾಟಾನ ನಾವು ಲಿಂಕ್ ಮಾಡ್ಬೋದು, ರೆಫರೆನ್ಸ್ ಮಾಡ್ಬೋದು ಯೂಸಿಂಗ್ ಕೀಬೋರ್ಡ್ ಆ್ಯಂಡ್ ಮೌಸ್. ಓಕೆ, ಈಸಿ ಅಲ್ವಾ, ತುಂಬ ಈಸಿ ಇದೆ, ವರ್ಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈಸ್ ಕ್ರಿಯೇಟಿಂಗ್ ರೆಫರೆನ್ಸ್ ಟು ಅದರ್ ಡಾಕ್ಯುಮೆಂಟ್ಸ್ ಬೈ ಯೂಸಿಂಗ್ ಕೀಬೋರ್ಡ್ ಆ್ಯಂಡ್ ಮೌಸ್. ಬೇರೆ ಡಾಕ್ಯುಮೆಂಟ್ಸ್ನ ನಾವು ರೆಫರ್ ಮಾಡೋದು ಹೇಗೆ, ಇಟ್ ಮೈಟ್ ಬಿ ನೋಡಿ ಈ ಡೇಟಾ ಟರ್ಮ್ 1 ಆ್ಯಂಡ್ ಟರ್ಮ್ 2 25-26 ಡೇಟಾ ನಮಗೆ
ಈ ವರ್ಕ್ ಬುಕ್ಕಲ್ಲಿದೆ. ಫಾರ್ ಎಕ್ಸಾಂಪಲ್ ಬೇರೆ ಯಾವುದೋ ವರ್ಕ್ ಬುಕ್ಕಲ್ಲಿರುವಂಥ ಶೀಟ್ ಇಲ್ಲಿಗೆ ಇನ್ಸರ್ಟ್ ಮಾಡಬೇಕು, ಆರ್ ಬೇರೆ ವರ್ಕ್ ಬುಕ್ಕಲ್ಲಿರೋ ಡೇಟಾ ಇಲ್ಲಿಗೆ ಬರಬೇಕು ಅಂದರೆ ನಾವು ಏನು ಮಾಡಬೇಕು ನೋಡಿ. ಇಲ್ಲಿ 10th A ಮತ್ತು 10th B ಡೇಟಾ ಇದೆ ಅಲ್ವಾ. ಸೊ ಇದನ್ನು ನಾನು ಸೇವ್ ಮಾಡ್ತೀನಿ. ಫೈಲ್, ಸೇವ್ ಡೆಸ್ಕ್ಟಾಪ್ ಲೊಕೇಶನಲ್ಲಿ 10th A ಡೇಟಾ ಸೇವ್ ಮಾಡ್ತೀನಿ ನೋಡಿ. ಲಿಬ್ರೆ ಆಫೀಸ್ ಕ್ಯಾಲ್ಕ್ ಫೈಲ್ ಎಕ್ಸ್ಟೆನ್ಷನ್ ಏನು ಬಂದಿದೆ, .ods ಅಂತ ಬಂದಿದೆ. ಲಿಬ್ರೆ ಆಫೀಸ್ ರೈಟರ್ ಯಾವ ಥರ ಎಕ್ಸ್ಟೆನ್ಷನ್ ಬರುತ್ತೆ, .odt ಅಂತ ಬರುತ್ತೆ. ಇದು 10th A. ಸೊ ಸೇಮ್ ಡಾಟಾನ ನಾನು ಏನು ಮಾಡ್ತೀನಿ, 10th B ಡೇಟಾ ಕಾಪಿ ಮಾಡ್ಕೊತೀನಿ. Ctrl+C, Ctrl+V. ಸೊ ಇದನ್ನು ನಾನೇನು ಮಾಡೋಣ, ರೀನೇಮ್ ಮಾಡೋಣ 10th B ಡೇಟಾ. ಓಕೆ, 10th B ಡೇಟಾ ಸ್ವಲ್ಪ ನೇಮ್ಸ್ ಚೇಂಜ್ ಮಾಡೋಣ. ಟೆಂತ್ ಬಿ ಅಲ್ಲಿ ಭಾನು, ರುದ್ರೇಶ್, ಮೋನಿಕಾ. ಓಕೆ, ಸೊ ಡಾಟಾ ಸ್ವಲ್ಪ ವೇರಿಯೇಷನ್ ಮಾಡ್ತೀನಿ ನೋಡಿ. ಟರ್ಮ್ 1 ಡಾಟಾ, ಟರ್ಮ್ 2 ಡಾಟಾ, ಇಲ್ಲಿ ಲಿಂಕಿಂಗ್ ಡೇಟಾದಲ್ಲಿ 52.5 ಇದೆ. ಟರ್ಮ್ 1 ಡಾಟಾ ಚೇಂಜ್ ಮಾಡ್ತೀನಿ 48. ನೋಡೋಣ ಲಿಂಕಿಂಗ್ ಡಾಟಾ ಚೇಂಜ್ ಆಗುತ್ತಾ. ಎಸ್ 51.5 ಆಯ್ತಲ್ವಾ. ಸೊ ಈ ಥರ ನಾವು ಲಿಂಕ್ ಮಾಡಿದ್ರೆ ನಾವು ಟರ್ಮ್ 1 ಟರ್ಮ್ 2 ಡೇಟಾ ಚೇಂಜ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ನಾವೆಲ್ಲಿ ಶೀಟ್ನ ಲಿಂಕ್ ಮಾಡಿರ್ತೀವೋ ಅಲ್ಲಿ ಕೂಡ ಡೇಟಾ ವೇರಿಯೇಷನ್ ಆಗುತ್ತೆ. ಓಕೆ, ಓಕೆ, ಸ್ವಲ್ಪ ಡೇಟಾನ ವೇರಿಯೇಷನ್ ಮಾಡಿದ್ದೀನಿ. ಸೇಮ್ ದಿಸ್ ಇಸ್ ಅಬೌಟ್ ಕ್ಲಾಸ್ ಬಿ ಸ್ಟೂಡೆಂಟ್ಸ್ ಅಲ್ವಾ. ಕ್ಲಾಸ್ ಬಿ ಸ್ಟೂಡೆಂಟ್ಸು ಕಾಪಿ ಮಾಡಿ ಕ್ಲಾಸ್ ಬಿ ಸ್ಟೂಡೆಂಟ್ಸ್ ಟರ್ಮ್ 2 ಟರ್ಮ್ 3ಗೆ ಪೇಸ್ಟ್ ಮಾಡ್ತೀನಿ. ಸೊ Ctrl+S. ಇವಾಗ ಏನು ಮಾಡೋದು ನೋಡಿ, ಕ್ಲಾಸ್ ಎ ಮತ್ತು ಡಾಕ್ಯುಮೆಂಟ್ಸ್ನ ನಾವು ರೆಫರ್ ಮಾಡ್ತಿದ್ದೀವಿ, ಶೀಟ್ಸ್ನ ರೆಫರ್ ಮಾಡ್ತಿಲ್ಲ. ಓಕೆ, ಸಿ ಓಪನ್ ದ ಸ್ಪ್ರೆಡ್ಶೀಟ್ ನೇಮ್ಲಿ ರಿಸಲ್ಟ್ 10th A 10th B ರಿಸಲ್ಟ್ ಅನಾಲಿಸಿಸ್ ಮಾಡ್ತೀವಿ. ಸೊ ಮ್ಯಾಕ್ಸಿಮಮ್ 2 ಸೆಕ್ಷನ್ ಕಂಪೇರ್ ಮಾಡಿದರೆ ಯಾರು ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ನೋಡಬೇಕಲ್ಲ. ಸೊ ಅದಕ್ಕೆ ನಾವು ರಿಸಲ್ಟ್ ಅನಾಲಿಸಿಸ್ ಅಂತೇಳಿ ಒಂದು ಹೊಸ ಡಾಕ್ಯುಮೆಂಟ್ನ ಓಪನ್ ಮಾಡ್ಕೊಳ್ಳೋಣ. ಅಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಯಾರು ಬಂದಿದೆ ಅಂತೇಳಿ ನೋಡಬೇಕು ಅಲ್ವಾ. ಸೊ ಇನ್ನೊಂದು ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ, ನ್ಯೂ ಡಾಕ್ಯುಮೆಂಟು, ಅದು ಲಿಬ್ರೆ ಆಫೀಸ್ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ತೀನಿ. ಏನಂತ, ರಿಸಲ್ಟ್ ಅನಾಲಿಸಿಸ್ ಅಂತ ಸೇವ್ ಮಾಡ್ತೀನಿ. ಡೆಸ್ಕ್ಟಾಪ್ ಲೊಕೇಶನ್ನು ಇದಲ್ವಾ. ಸೊ ರಿಸಲ್ಟ್ ಅನಾಲಿಸಿಸ್ ಸೇವ್. ಓಕೆ, ರಿಸಲ್ಟ್ ಅನಾಲಿಸಿಸ್ .ods ಅಂತೇಳಿ ಸೇವ್ ಆಯಿತು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಯಾರು ಬಂದಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗಬೇಕು ಅಂದರೆ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಆಫ್. ಓಕೆ, ಇಲ್ಲಿ ನಾವು ಕರ್ಸರ್ನ ಪ್ಲೇಸ್ ಮಾಡಿ ಯಾವುದು ಮ್ಯಾಕ್ಸಿಮಮ್ ಬಂದಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡಬೇಕು, ಕ್ಲಿಕ್ ಬಿಟ್ವೀನ್ ದ ಬ್ರ್ಯಾಕೆಟ್ಸ್ ಆಫ್ ಮ್ಯಾಕ್ಸಿಮಮ್ ಆ್ಯಂಡ್ ದೆನ್ ಕ್ಲಿಕ್ ದ ಸೆಲ್ ರೇಂಜ್ ಕಂಟೈನಿಂಗ್ ಮಾರ್ಕ್ಸ್ ಆಫ್ ಇಂಗ್ಲೀಷ್ ಇನ್ ರಿಸಲ್ಟ್ ಶೀಟ್ ಆಫ್ 10th A. ನಾವೇನು ಮಾಡಬೇಕು, 10th A ರಿಸಲ್ಟ್ ಶೀಟ್ಗೆ ಹೋಗಿ, 10th A ರಿಸಲ್ಟ್ ಶೀಟ್ ಓಪನ್ ಆಗಿಲ್ಲ ಅಲ್ವಾ. 10th A ರಿಸಲ್ಟ್ ಶೀಟ್ಗೆ ಹೋಗಿ ಓಕೆ, ಲಿಂಕಿಂಗ್ ಡೇಟಾ ಇರ್ತೀವಿ, ಇಂಗ್ಲೀಷ್ ಕ್ಲಿಕ್ ಮಾಡಿ
ನೋಡಿ ಆಲ್ರೆಡಿ ಕ್ಲಿಕ್ ಆಗಿದೆ. ಸೊ ಇಲ್ಲಿಗೆ ಬಂದು ಫೈಲ್ ಲೊಕೇಶನ್ ಕಾಪಿ ಆಗಿದೆ, ಕಾಮ. ಈಗ 10th B ರಿಸಲ್ಟ್ಗೆ ಹೋಗಿ ಇಂಗ್ಲೀಷ್ ಕ್ಲಿಕ್ ಮಾಡ್ತೀನಿ. ಈಗ ರಿಸಲ್ಟ್ ಅನಾಲಿಸಿಸ್ ಶೀಟ್ಗೆ ಹೋಗಿ ಜಸ್ಟ್ ಏನು ಮಾಡಬೇಕು, ಎಂಟರ್ ಕೊಡಬೇಕು. ಸಿ 49 ಇಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲ್ವಾ. ಸೊ comma and click the cell containing marks of English in the result sheet of 10th B. Press enter. Maximum of the marks will be displayed in cell 4. Maximum marks ನಮಗೆ ಡಿಸ್ಪ್ಲೇ ಆಯಿತು. ನೋಡೋಣ ಒಂದ್ಸತಿ ನಾವು 49 10th ಏನಲ್ಲಿದೆ, 48 10th B ನಲ್ಲಿದೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಯಾವುದು 49 ಡಿಸ್ಪ್ಲೇ ಆಯಿತು. ಈಗೇನು ಇದೇ ಥರ ಸ್ವಲ್ಪ ಚೆಕ್ ಮಾಡೋಣ ಬೇರೆ ಸಬ್ಜೆಕ್ಟ್ಸ್ನ. ರಿಸಲ್ಟ್ ಅನಾಲಿಸಿಸ್ ಶೀಟ್ಸಲ್ಲಿ ಹೋಗಿ ನೋಡೋಣ, ಡ್ರ್ಯಾಗ್ ಮಾಡೋಣ. ಎಸ್ 68 ಯಾವುದ್ರದ್ದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಸೊ ಕಂಟಿನ್ಯೂ, ನಾವೇನು ಯಾವ ಸೆಲ್ ಸೆಲೆಕ್ಟ್ ಮಾಡ್ತೀವೋ ಅದೇ ಸೆಲ್ದು ಕಂಟಿನ್ಯೂ ಆಗ್ತಾ ಇದೆ. ಸೊ ನೋಡಿ, ನಮಗೆ ಫೈಲ್ ಲೊಕೇಶನ್ನು ಎಲ್ಲಿದೆ ಅಂತ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ಬರ್ತಾ ಇದೆ. ಇದ್ರದ್ದು ಯಾವ ಡೇಟಾ, 10th A D2 ಸೆಲ್ಲಲ್ಲಿರೋ ಡೇಟಾ, 10th B D2 ಸೆಲ್ಲಲ್ಲಿರೋ ಡೇಟಾ ಯಾವುದಂತ ಚೆಕ್ ಮಾಡೋಣ. 10th A D2 ಸೆಲ್ಲಲ್ಲಿರೋ ಡೇಟಾ 77, 10th B D2 ಸೆಲ್ಲಲ್ಲಿರೋ ಡೇಟಾ 75. ಸೊ ಮ್ಯಾಕ್ಸಿಮಮ್ ಇರೋದು 77. ಸೊ 77 ಡೇಟಾ ಕಾಪಿ ಆಗ್ತಾ ಇದೆ. ಸೊ ನಮ್ಮ ಪಾಪು ಎದ್ದ, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.